ನಾನೇನು ಕೇಳಿದ್ದು ನೀನೇನು ಹೇಳ್ತಾ ಇರೋದು? ನನಗೆ ತಿಳಿದ ಹಾಗೇನಾದರೂ ಮಾಡ್ತಿದ್ಯಾ ಅಂತ ಕೇಳಿದೆ. ನನಗಿಷ್ಟ ಇಲ್ಲದ ಕೆಲಸ ಮಾಡ್ತಿದ್ಯಾ ಅಂತ ಕೇಳಲಿಲ್ಲ ಅಂತ ಕೇಳಿದ್ಲ ಅನಸೂಯ. ಹೇಳಿದ್ನಲ್ಲ, ನಾನು ವಿಶೇಷವಾಗಿ ಏನೂ ಮಾಡ್ತಿಲ್ಲ, ನಿನ್ನ ಜೊತೆ ದೇವಸ್ಥಾನಕ್ಕೆ ಬರ್ತೀನಿ ಅಂದೆ ಅಷ್ಟೇ. ನಂಗೆ ನಿದ್ರೆ ಬರ್ತಿದೆ, ಮಲ್ಗೋಗ್ಬಿಡು ಅಂದ. ಅದಕ್ಕೆ ಅನಸೂಯ ಅನುಮಾನದಿಂದ ಇವನು ಖಂಡಿತ ನನಗೆ ಹೇಳಿದೆ ಏನೋ ಮಾಡ್ತಿದ್ದಾನೆ ಅಂತ ಮನಸ್ಸಲ್ಲಿ ಅಂದ್ಕೊಂಡು, ದಿನ ಮಲಗೋದೇ ಇಲ್ವಾ ವೀರ? ದಿನ ಇಡೀ ರೆಸ್ಟೋರೆಂಟ್ನಲ್ಲಿ ಇರ್ತೀಯ, ಮನೆಯಲ್ಲಿರೋ ಟೈಮಲ್ಲಿ ಸ್ವಲ್ಪ ಹೊತ್ತು ನನ್ನ ಜೊತೆ ಕಳಿಬಹುದಲ್ವಾ ಅಂದ್ಲು ಅನಸೂಯ. ದಿನ ಇಡೀ ಆಚೆ ಕಷ್ಟಪಟ್ಟು ಬರ್ತಿದ್ದೀನಿ ಅಂತ ನೀನೇ ಹೇಳ್ತಿದ್ಯಾ, ಅಂದಮೇಲೆ ಸುಸ್ತಾಗಿರುತ್ತೆ ಅಲ್ವಾ? ನಾಳೆ ಮಾತಾಡೋಣ ಬಿಡು, ಈಗ ನಂಗೆ ನಿದ್ರೆ ಬರ್ತಿದೆ, ನಾನು ಮಲ್ಕೊಳ್ತೀನಿ ಅಂತ ಹೇಳಿ ಹಾಗೆ ನಿದ್ರೆ ಹೋದ ವೀರ. ಅವನು ಉಸಿರಾಟ ತನ್ನ ಮೈಗೆ ಬೆಚ್ಚಗೆ ತಾಗ್ತಿದ್ರೆ ಇವನೊಬ್ಬ ಯಾವುದನ್ನು ತಡೆಯೋಕ್ಕಾಗಲ್ಲ. ಕೊನೆಗೆ ನಿದ್ರೆ ಮತ್ತು ಹಸಿವನ್ನು ಕೂಡ ತಡೆಯೋಕ್ಕಾಗಲ್ಲ. ಕೆಲವೊಮ್ಮೆ ಇವನು ಪುಟ್ಟ ಮಗುನೋ ಅಥವಾ ದೊಡ್ಡವನು ಅಂತ ಅರ್ಥ ಆಗಲ್ಲ. ಇಂಥವ್ನು ನಾನು ಇಲ್ಲದೆ ಹೇಗಿರ್ತಾನೋ ಗೊತ್ತಿಲ್ಲ. ಇವನ ಬಗ್ಗೆ ಎಲ್ಲ ತಿಳಿದಿರೋ ನಾನು ದೂರ ಆದರೆ ಇನ್ಯಾರು ಇವನ್ನ ನೋಡ್ಕೊಳ್ತಾರೆ ಅಂತ ಅವನ ತಲೆ ಸವರ್ತಾ ಮನಸ್ಸಿನಲ್ಲಿ ಅಂದ್ಕೊಂಡ್ಳು ಅನಸೂಯ. ಮತ್ತೊಂದೆಡೆ ಸಾಯಂಕಾಲ ಹಾಲ್ನಲ್ಲಿ ಕೂತು ವೀರೇಂದ್ರನ ಬಗ್ಗೆ ಮಾತಾಡ್ತಿದ್ದಾರೆ ಮೌನಿತಾ, ಈಶ್ವರ್ ಮತ್ತು ಅವನ ತಂದರೆ. ಅವರಿಗೆ ಹಣ್ಣುಗಳನ್ನ ಕೊಡ್ತಿದ್ದಾಳೆ ಸುರಭಿ. ಅದೇ ಸಮಯಕ್ಕೆ ವೀರೇಂದ್ರ ಬಂದ. ಅವನನ್ನು ನೋಡುತ್ತಲೇ, ಬಾ ವೀರು, ನಿನ್ನ ಬಗ್ಗೆನೇ ಮಾತಾಡ್ತಿದ್ವಿ ಅಂದ್ಲು ಮೌನಿತಾ. ಅವಳು ವೀರು ಅಂತಿದ್ದೆ ಹಳೆಯ ನೆನಪುಗಳು ಮರುಕಳಿಸ್ತಿದ್ರೆ ಅದನ್ನು ಅದುಮಿಟ್ಟು, ನಿಮ್ಮ ಆರೋಗ್ಯ ಹೇಗಿದೆ ಅತ್ತೆ ಅಂತ ಕೇಳಿದ ವೀರೇಂದ್ರ. ಈಗ ಪರವಾಗಿಲ್ಲ ವೀರು, ಅದಕ್ಕೆ ಸುರಭಿಗೆ ಹಾಸ್ಟೆಲ್ಗೆ ಹೋಗು ಅಂತಿದ್ದೀನಿ, ಅವಳು ನನ್ನ ಮಾತು ಕೇಳ್ತಿಲ್ಲ ಅಂತಂದ್ಲು ಮೌನಿತಾ. ಈ ಸ್ಥಿತಿಯಲ್ಲಿ ನೀನು ಬಿಟ್ಟು ಹೋಗೋಕೆ ಅವಳಿಗೆ ಇಷ್ಟ ಇಲ್ವೇನೋ? ಅವಳಿಗೆ ಇಷ್ಟ ಬಂದ ಹಾಗೆ ಮಾಡಲಿ ಅತ್ತೆ. ನಾನು ಅಪ್ಪ ಮತ್ತು ತಾತನ್ನ ಕರ್ಕೊಂಡು ಹೋಗೋಕೆ ಬಂದೆ. ನಿಜಕ್ಕೂ ಅವರು ಬರಬಹುದಿತ್ತು, ನಿನ್ನನ್ನು ನೋಡ್ದ ಹಾಗಿರುತ್ತೆ ಅಂತ ನಾನು ಕೂಡ ಬಂದೆ ಅಂತಂದ ವೀರೇಂದ್ರ. ಒಂದು ಒಳ್ಳೆಯ ಕೆಲಸ ಮಾಡಿದೆ ವೀರೇಂದ್ರ. ನಾನು ನಿನ್ನ ಮುಂದೆ ಒಂದು ಪ್ರಸ್ತಾವನೆ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈಗ ಈ ವಿಷಯದಲ್ಲಿ ನಿನ್ನ ನಿರ್ಧಾರವೇ ಅಂತಿಮ. ಇಲ್ಲಿರೋ ಎಲ್ರಿಗೂ ಒಪ್ಪಿಗೆ ಇದೆ ಅಂತಂದ್ಲು ಮೌನಿತಾ. ಏನು ನಿರ್ಧಾರ ಅತ್ತೆ? ವಿಷಯ ಏನು ಅಂತ ಕೇಳ್ತಾ ಸುರಭಿ ಕಡೆ ನೋಡ್ದ ವೀರೇಂದ್ರ. ಅವನ ನೋಟಕ್ಕೆ ಸುರಭಿ ನಾಚಿಕೆಯಿಂದ ಮುದುಡು ಹೋದ್ಲು. ಇದೇನಿದ್ದು ಯಾವತ್ತೂ ಇಲ್ಲದು ನಾಚಿಕೆ ಪಡ್ತಿದ್ದಾಳೆ, ಇವರು ಅಷ್ಟೊಂದು ದೊಡ್ಡ ನಿರ್ಧಾರ ಏನು ತಗೊಂಡಿದ್ದಾರೆ ಅಂತ ಆಲೋಚಿಸ್ತಿದ್ದಾನೆ ವೀರೇಂದ್ರ. ಏನೂ ಇಲ್ಲ, ನಿನಗೆ ಸುರಭಿಯನ್ನು ಕೊಟ್ಟು ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿನ್ನ ನಿರ್ಧಾರಕ್ಕಾಗಿ ಕಾಯ್ತಾ ಇದ್ದೀವಿ. ನೀನು ಒಪ್ಪಿದರೆ ಬಾಕಿ ವಿಷಯ ಮಾತಾಡಬಹುದು. ಹೇಳು, ಸುರಭಿಯನ್ನು ಮದುವೆ ಆಗ್ತೀಯಾ ಅಂತ ಕೇಳಿದ್ಲು ಮೌನಿತಾ. ಆ ಮಾತಿಗೆ ಶಾಕ್ ಆದಂತೆ ನಟಿಸಿ, ಏನು ಮಾತಾಡ್ತಿದ್ದೀರಾ ಅತ್ತೆ? ನಾನು ಸುರಭಿಯನ್ನು ಮದುವೆ ಆಗೋದೇನು ಅಂತ ಕೇಳಿದ ವೀರೇಂದ್ರ. ಅದರಲ್ಲಿ ತಪ್ಪೇನಿದೆ? ಅವಳು ನಿನ್ನ ಮಾವನ ಮಗಳೇ ಅಲ್ವಾ? ಹಾಗಂತ ಮಾವನ ಮಗಳನ್ನ ಮದುವೆ ಮಾಡಿಕೊಂಡ್ರೆ ವರದಕ್ಷಿಣೆ ಕಡಿಮೆ ಮಾಡ್ತೀನಿ ಅಂತ ಅಂದ್ಕೋಬೇಡ. ಮದುವೆಗೆ ವರದಕ್ಷಿಣೆ ಅಂತ ನಿನ್ನ ಮಾವನ ಮಂತ್ರಿ ಪದವಿಯನ್ನು ನೀನು ವಹಿಸ್ಕೊಡ್ತೀನಿ ಅಂತ ನಗ್ತಾ ಅಂದ್ಲು ಮೌನಿತಾ. ಆ ಮಾತು ಕೇಳಿದ ಕೂಡಲೇ ವೀರೇಂದ್ರನಿಗೆ ಒಂದೇ ಸಮನೆ ಸಂತೋಷ ಉಕ್ಕು ಬಂತು. ಮನಸ್ಸಿನೊಳಗೆ ಕುಡಿತಾ ಇದ್ದರೂ ಅದನ್ನು ಹೊರಗೆ ತೋರಿಸ್ಕೊಳ್ದೆ, ಆದರೆ ಅತ್ತೆ, ನನಗೂ ಸುರಭಿಗೂ ಕನಿಷ್ಠ 10 ವರ್ಷ ವ್ಯತ್ಯಾಸ ಇರುತ್ತೆ ಅಂತಂದ ವೀರೇಂದ್ರ. ವಯಸ್ಸು ದೊಡ್ಡ ಸಮಸ್ಯೆ ಅಲ್ಲ ವೀರೇಂದ್ರ, ನನ್ನ ಮಗಳು ಎಲ್ಲಿ ಸುಖವಾಗಿರ್ತಾಳೋ ಅದೇ ನನಗೆ ಮುಖ್ಯ ಅಂತಂದ್ಲು ಮೌನಿತಾ. ಆ ಮಾತಿಗೆ ಸ್ವಲ್ಪ ಗಂಭೀರವಾಗಿ, ಅತ್ತೆ, ತಾತ ಮಾಡಿದ ಕೆಲಸವನ್ನೇ ನೀನು ಕೂಡ ಮಾಡ್ತಿದೀಯಾ. ನೀನು ಸುಖವಾಗಿರ್ತೀಯ ಅಂತ ತಾನೇ ತಾತ ನಿನ್ನನ್ನು ಚಂದ್ರಮಾವನಿಗೆ ಕೊಟ್ಟು ಮದುವೆ ಮಾಡಿದ್ದು. ಆದರೆ ನೀನೆಷ್ಟು ಸುಖಪಟ್ಟೆ. ಈಗ ನೀನು ಕೂಡ ಅವರ ಹಾಗೆ ಸುರಭಿಯನ್ನು ನಿನ್ನಿಷ್ಟಕ್ಕೆ ನಾನು ಕೊಟ್ಟು ಮದುವೆ ಮಾಡ್ತೀನಿ ಅಂತ ಅಂತಿದೀಯಾ ಅಂತಂದ ವೀರೇಂದ್ರ. ಇಲ್ಲ ವೀರು, ಇದರಲ್ಲಿ ನನ್ನ ನಿರ್ಧಾರ ಮಾತ್ರ ಅಂತಿಮ ಅಲ್ಲ. ಸುರಭಿಯನ್ನು ಕೇಳಿದ ಮೇಲೆ ನೀನೇನು ಕೇಳ್ತಿದ್ದೀನಿ, ಅವಳನ್ನ ಬಲವಂತ ಮಾಡ್ತಾ ಇಲ್ಲ ಅಂತಂದ್ಲು ಮೌನಿತಾ. ಆ ಮಾತಿಗೆ ವೀರೇಂದ್ರ ಸುರಭಿ ಕಡೆ ನೋಡಿದಾಗ ಅವಳು ನಾಚಿ ಅಮ್ಮನ ಹಿಂದೆ ಹೋಗಿ ನಿಂತಳು. ಅದನ್ನು ನೋಡಿ ನಗ್ತಾ, ಅರ್ಥ ಆಯ್ತಲ್ಲ, ಇವಳಿಗೆ ನಿನ್ನ ಮದುವೆ ಆಗೋದಿಷ್ಟಾನೇ, ಇನ್ನು ನಿನ್ನ ನಿರ್ಧಾರ ಹೇಳಬೇಕು ಅಂದ್ಲು ಮೌನಿತಾ. ಆ ಮಾತಿಗೆ ವೀರೇಂದ್ರ ಕೂಡ ನಕ್ಕು, ಸರಿ, ನಿಮ್ಮೆಲ್ರಿಗೂ ಇಷ್ಟ ಆದರೆ ನನಗೂ ಇಷ್ಟನೇ ಅತ್ತೆ, ಮದುವೆ ಮಾಡಿಸಿ ಅಂದ. ಸಂತೋಷ ಆಯಿತು ವೀರು, ಆದರೆ ನನ್ನ ಕಡೆಯಿಂದ ಒಂದು ವಿನಂತಿ. ಮದುವೆ ಆದಮೇಲೆ ಅವಳನ್ನು ಓದಿಸ್ಬೇಕು. ಅವಳ ಗುರಿಗಳೇ ಬೇರೆ. ಡಾಕ್ಟರ್ ಆಗಬೇಕು ಅಂತ ಅಂದ್ಕೊಂಡಿದ್ದಾಳೆ. ಅವೆಲ್ಲ ಪೂರ್ತಿ ಆಗುವಂತೆ ನೀನೇ ಮಾಡಬೇಕು ಅಂದ್ಲು ಮೌನಿತಾ. ಖಂಡಿತ ಅತ್ತೆ, ಅವಳು ಎಲ್ಲಿವರೆಗೆ ಓದ್ತಾಳೋ ಅಲ್ಲಿವರೆಗೆ ಓದಿಸೋ ಜವಾಬ್ದಾರಿ ನಂದು. ಹಾಗೆ ಅವಳು ಏನು ಮಾಡ್ತೀನಿ ಅಂದರೂ ನಾನು ಅಡ್ಡ ಬರಲ್ಲ. ಹಾಗೆ ನೀವು ಕೂಡ ಕೊಟ್ಟು ಮಾತು ಉಳಿಸ್ಕೊಳ್ಬೇಕು ಅಂದ ವೀರೇಂದ್ರ. ಖಂಡಿತ ವೀರು, ಮುಂದಿನ ಚುನಾವಣೆಯಲ್ಲಿ ನಿನ್ನ ಮಾವನ ಜಾಗದಲ್ಲಿ ಸ್ಪರ್ಧೆ ಮಾಡೋದು ನೀನೇ. ಖಂಡಿತ ಆ ಮಂತ್ರಿ ಪದವಿ ನಿನಗೆ ಸಿಗುವಂತೆ ಮಾಡೋಣ ಅಂದ್ಲು ಮೌನಿತಾ. ಸರಿಯಾಗದೇ ಸಮಯಕ್ಕೆ ಮನೆ ಒಳಗೆ ಬಂದು ಚಂದ್ರ ಅವಳ ಮಾತು ಕೇಳಿ ಬೆಚ್ಚಿ ಬಿದ್ದ. ಮಗಳ ಜೊತೆ ಪಾರ್ಟಿಯಲ್ಲಿ ಚಂದ್ರನ ಸ್ಥಾನವನ್ನು ಕೂಡ ನಿನಗೆ ಕೊಡ್ತೀನಿ ಅಂತ ಮೌನಿತಾ ವೀರೇಂದ್ರನಿಗೆ ಹೇಳ್ತಿದ್ದಾಳೆ.
ಅದನ್ನು ಕೇಳಿ ಶಾಕ್ ಆದ ಚಂದ್ರ, ಏನು ಮಾತಾಡ್ತಿದ್ಯಾ ಮೌನಿತಾ? ನನ್ನ ಸ್ಥಾನ ವೀರೇಂದ್ರನಿಗೆ ಕೊಡೋದೇನು? ಇನ್ನು 10 ವರ್ಷ ಖಂಡಿತ ನಾನು ಅದೇ ಪದವಿಯಲ್ಲಿ ಇರ್ತೀನಿ. ಹಾಗಿರುವಾಗ ಅವನಿಗೆ ಯಾಕೆ ಕೊಡ್ತೀಯಾ ಅಂತ ಕೋಪ ಹತ್ತಿಕ್ಕೊಂಡು ಆದಷ್ಟು ಮಾಮೂಲಿಯಾಗಿ ಕೇಳ್ದ. ಈಗಾಗಲೇ 20 ವರ್ಷಗಳಿಂದ ನೀನು ರಾಜಕೀಯ ಮಾಡ್ತಿದ್ಯಾ ಅಲ್ವಾ? ಇನ್ನು ಸಾಕ್ಬಿಡು. ಇನ್ನು ಫಾರ್ಮ್ ಹೌಸ್ಗೆ ಹೋಗಿ ರೆಸ್ಟ್ ತಗೋ. ಆ ಜಾಗಕ್ಕೆ ನಾನು ಅಳಿಯ ಬರ್ತಾನೆ ಅಂತ ಮೌನಿತಾ ಹೇಳಿದ್ಲು. ಅದೇ ಯಾಕೆ ಅಂತ ಕೇಳ್ತಿದ್ದೀನಿ. ನಮಗೊಬ್ಬ ಮಗ ಇದ್ದಾನೆ. ನಾನು ಇನ್ನು 10 ವರ್ಷ ಮಾಡಿದ್ರೆ ಆಮೇಲೆ ನನ್ನ ಮಗ ಆ ಜಾಗಕ್ಕೆ ಬರ್ತಾನೆ. ಹಾಗಿರುವಾಗ ನಿನ್ನ ಅಳಿಯನಿಗೆ ಆ ಪದವಿ ಕೊಡೋದೇನು ಅಂತ ಕೇಳಿದ ಚಂದ್ರ. ಆ ಮಾತಿಗೆ ಸಣ್ಣಗೆ ನಕ್ಕು, ಇದೇ ಮಾತನ್ನು ಅಂದು ನಮ್ಮಪ್ಪ ಕೂಡ ಅಂದ್ಕೊಂಡಿದ್ರೆ ನೀನು ಈ ಸ್ಥಾನಕ್ಕೆ ಬರ್ತಿದ್ಯಾ ಅಂತ ಕೇಳಿದ್ಲು. ಆ ಮಾತಿಗೆ ಚಂದ್ರ ವ್ಯಂಗ್ಯವಾಗಿ, ನನ್ನ ಮಗ ನಿಮ್ಮ ಅಣ್ಣನ ಥರ ಕೆಟ್ಟವನಲ್ಲ ಬಿಡು ಅಂತ ಬಾಯಿ ಜಾರ್ದ. ಆ ಮಾತಿಗೆ ಕೋಪದಿಂದ ಚಂದ್ರನ ಕಡೆ ನೋಡಿದ ವೀರೇಂದ್ರ ಬಿಗಿಯ ಕೈ ಮುಷ್ಟಿ ಹಿಡಿದು ತನ್ನ ಕೋಪವನ್ನು ಹತ್ತಿಕ್ಕೊಂಡ. ಆದರೆ ತಕ್ಷಣ ಮೌನಿತಾ ಎದ್ದು, ಹೆಚ್ಚು ಮಾತಾಡಬೇಡ ಚಂದ್ರ, ನಮ್ಮಣ್ಣನಿಗೆ ನಿನ್ನ ಥರ ಮೋಸ ಮಾಡೋದು ಬರಲ್ಲ. ಅದಕ್ಕೆ ನೀನು ಈ ಸ್ಥಾನಕ್ಕೆ ಬಂದೆ. ಅವನು ಬರೋದಕ್ಕಾಗಲಿಲ್ಲ. ಇನ್ನೊಂದು ಸಲ ಅವನ ಬಗ್ಗೆ ತಪ್ಪು ಮಾತಾಡಿದ್ರೆ ನಾನೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ಕೋಪವಾಗಿ ಅಂದ್ಲು. ಸರಿ ಬಿಡು, ನಿಮ್ಮಣ್ಣ ಎಷ್ಟು ದೊಡ್ಡವನು ಅಂತ ಪಾರ್ಟಿಯಲ್ಲಿ ಎಲ್ರಿಗೂ ಗೊತ್ತು. ಅದೆಲ್ಲ ಆಮೇಲಿರಲಿ. ನನ್ನ ಮಗ ಇರುವಾಗ ನಾನು ಯಾಕೆ ನಿನ್ನ ಅಳಿಯನಿಗೆ ಪದವಿ ಬಿಟ್ಕೊಡ್ಬೇಕು ಅಂತ ಕೇಳಿದ ಚಂದ್ರ. ಯಾಕಂದರೆ ಆ ಪದವಿ ನಿನಗೆ ಕೊಟ್ಟಿದ್ದೆ ನಮ್ಮಪ್ಪ. ಅವರು ಎಷ್ಟೋ ವರ್ಷ ಪಾರ್ಟಿಯಲ್ಲಿ ದುಡಿದು ಒಂದು ಸ್ಥಾನಕ್ಕೆ ಬಂದರು. ಅದನ್ನು ಅವರ ಮೊಮ್ಮಗನಿಗೆ ಕೊಡೋದೇ ಸರಿ. ಅವನೇನು ಬೇರೆಯವನಲ್ಲ ಅಲ್ವಾ? ನನ್ನ ಅಳಿಯ ಸದ್ಯದಲ್ಲಿ ಈ ಮನೆಯ ಅಳಿಯ ಕೂಡ ಆಗಲಿದ್ದಾನೆ. ನಮ್ಮ ಅಳಿಯ ಬೆಳೆದ್ರೆ ನಮಗೇ ಹೆಮ್ಮೆ. ಅದಕ್ಕೋಸ್ಕರ ಪದವಿ ಬಿಟ್ಕೊಟ್ರೆ ನಿನಗೇನಾಯಿತು ಅಂತ ಕೇಳಿದ್ಲು ಮೌನಿತಾ. ಏನು ಅಳಿಯಾನ? ಯಾರನ್ನು ಕೇಳಿ ನಿರ್ಧಾರ ತೊಗೊಂಡ್ರಿ? ಇದಕ್ಕೆ ನಾನು ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಅಂತಂದ ಚಂದ್ರ. ನಿಮ್ಮ ಒಪ್ಪಿಗೆಯಿಂದ ಇಲ್ಲಿ ಯಾರಿಗೂ ಏನೂ ಆಗಬೇಕಿಲ್ಲ. ಹಾಗೆ ನೀನು ನಮ್ಮ ನಿರ್ಧಾರಕ್ಕೆ ಒಪ್ಪದಿದ್ದರೆ ನಿನ್ನನ್ನು ನಮ್ಮ ಪಾರ್ಟಿಯಲ್ಲಿದ್ದಂತೆ ಮಾಡೋಕ್ಕೆ ನಮ್ಮಪ್ಪನಿಗೆ 1 ನಿಮಿಷದ ಕೆಲಸ ಅಂದ್ಲು ಮೌನಿತಾ. ಚಂದ್ರ ಆದರೂ ಬಗ್ದೆ, ನಿಮ್ಮಪ್ಪ ನನ್ನ ಪಾರ್ಟಿಯಿಂದ ತೆಗೆದ್ರೂ ಪರವಾಗಿಲ್ಲ. ಈಗ ನನಗಂತಲೇ ಸ್ವಂತ ಬೆಂಬಲಿಗರಿದ್ದಾರೆ. ಸೊ ಹೇಗೆ ಮುಂದೆ ಹೋಗಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಅಷ್ಟರವರೆಗೆ ಬಂದರೆ ನೀವೇ ತೆಗೆಯೋ ಮೊದಲೇ ನಾನು ಪಾರ್ಟಿ ಬಿಟ್ಟು ಹೊರಬಂದು ಒಬ್ಬನೇ ರಾಜಕೀಯ ಮಾಡಬಲ್ಲೆ ಅಂತ ಕಾನ್ಫಿಡೆಂಟಾಗಿ ಅಂದ ಚಂದ್ರ. ಆ ಮಾತಿಗೆ ಅಷ್ಟೊಂದು ಸುಮ್ಮನಿದ್ದ ಮೌನಿತಾಳ ತಂದೆ ರಾಘವರಾವ್, ಏನು ಅಳಿ ಅಂದರೆ ನಿಮಗೆ ಬುದ್ಧಿ ಜಾಸ್ತಿ ಆದಂತಿದೆ ಅಂದರು. ನಿಮ್ಮ ಹತ್ರ ಕಲ್ತಿದ್ದೆ ಮಾವ ಅಂದ ಚಂದ್ರ. ಇಷ್ಟು ಬುದ್ಧಿ ನಾನು ನೀನು ಕಲಿಸಿಲ್ಲ. ಕಲಿಸಿದ್ರೆ ನನ್ನ ಮಗಳ ಗಂಡನಿಗಿಂತ ನನಗೆ ಪದವಿಯೇ ಮುಖ್ಯ ಅಂದ್ಕೊಂಡು ನಿನ್ನನ್ನು ಹಾಗೆ ಬಿಡ್ತಿದ್ದೆ. ಅಂದು ನಾನು ಹೇಗೆ ನನ್ನ ಮಗಳ ಗಂಡನಾದ ನಿನಗೆ ಪದವಿ ಕೊಟ್ಟನೋ, ಇಂದು ಹಾಗೆ ನೀನು ಕೂಡ ನಿನ್ನ ಮಗಳ ಗಂಡ ಆಗಲಿರುವ ನನ್ನ ಮೊಮ್ಮಗನಿಗೆ ಪದವಿ ಕೊಡಬೇಕು. ನೀನು ಹಾದಿ ಬಿಟ್ಟು ಕೊಟ್ಟರೆ ಮಾತ್ರ ಅವನು ಆ ಸ್ಥಾನಕ್ಕೆ ಬರ್ತಾನೆ ಅಂತಂದ ರಾಘವರಾವ್. ಆ ಮಾತಿಗೆ ಚಂದ್ರ ಕಿರಿಕಿರಿ ಅನುಭವಿಸ್ತಾ, ನಿಜಕ್ಕೂ ನಿಮ್ಮ ಮೊಮ್ಮಗನಿಗೆ ಯಾಕೆ ಕೊಡಬೇಕು? ನನಗೂ ಅವನಿಗೂ 10 ವರ್ಷ ವ್ಯತ್ಯಾಸ ಇದೆ. ನಾನು ಈ ಮದುವೆ ಮಾಡಿದ್ರೆ ಈ ರಾಜ್ಯವೇ ನನ್ನನ್ನು ನೋಡಿ ನಗುತ್ತೆ. ನಾನು ಯಾವುದೇ ಕಾರಣಕ್ಕೂ ಈ ಮದುವೆ ಮಾಡಲ್ಲ ಅಂತಂದ ಚಂದ್ರ. ಆ ಮಾತು ಹೇಳೋಕ್ಕೆ ನೀನು ಯಾರು ಅಂದ್ಲು ಮೌನಿತಾ. ಆ ಮಾತಿಗೆ ಚಂದ್ರ ತಕ್ಷಣವೇ, ನಾನು ಸುರಭಿ ತಂದೆ ಅಲ್ಲ ಅಂತೀಯಾ ಅಂತಂದ ಚಂದ್ರ. ಆಗ ಮೌನಿತಾ ತಡಬಡಾಯಿಸ್ತಾ ಇನ್ನೇನು ಮಾತಾಡೋದಕ್ಕೆ ಹೋದಾಗ, ನೋಡಿ ನನ್ನ ಮಾತು ಕೇಳದೆ ಇಲ್ಲಿ ಯಾರು ಏನು ಮಾಡಿದ್ರು ನಾನು ಎಷ್ಟು ಬೇಕಾದರೂ ಕೆಳಮಟ್ಟಕ್ಕೆ ಹೋಗೋಕ್ಕೆ ಸಿದ್ಧನಿದ್ದೀನಿ. ನನ್ನ ಪದವಿಯನ್ನು ಯಾರಿಗೂ ಕೊಡಲ್ಲ. ನನ್ನ ನಂತರ ನನ್ನ ರಾಜಕೀಯ ವಾರಸುದಾರನಾಗಿ ಕೇವಲ ನನ್ನ ಮಗ ವಿರಾಜ್ ಮಾತ್ರ ಬರ್ತಾನೆ ಅಂತ ಗಟ್ಟಿಯಾಗಿ ಹೇಳಿ ಅಲ್ಲಿಯೇ ಇದ್ದ ಸುರಭಿ ಕಡೆ ನೋಡಿ, ಕಾಲೇಜ್ನವ್ರ ಜೊತೆ ಮಾತಾಡಿದ್ದೀನಿ. 2-3 ದಿನಗಳಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಮನೆಯಲ್ಲಿ ನಿಮ್ಮ ಅಮ್ಮನನ್ನು ನೋಡ್ಕೊಳ್ತಾ ಕಾಲೇಜ್ಗೆ ಹೋಗೋಕೆ ರೆಡಿಯಾಗಿರು ಅಂತ ಹೇಳ್ದ ಚಂದ್ರ. ಆ ಮಾತಿಗೆ ಸುರಭಿ ಸರಿ ಅನ್ನುವಂತೆ ತಲೆ ಆಡಿಸಿದ್ಲು. ರಾಘವರಾವ್ ಕಡೆ ನೋಡಿ ಮಾವ, ನೀವು ನಿಮ್ಮ ಮಗಳಿಗೆ ಹುಷಾರಿಲ್ಲ ಅಂತ ಬಂದಿದ್ದೀರಿ. ಈಗ ನಿಮ್ಮ ಮಗಳು ಚೆನ್ನಾಗಿದ್ದಾಳೆ, ನನ್ನ ಮೇಲೆ ತಿರುಗಿ ಬೀಳುವಷ್ಟು ಚೆನ್ನಾಗಿದ್ದಾಳೆ. ನೀವೇ ನೋಡಿದ್ರಿ ಅಲ್ವಾ? ಇನ್ನು ನೀವು ನನ್ನ ಮನೆಯಿಂದ ಹೋಗಬಹುದು ಅಂತ ಹೇಳಿ ವೇಗವಾಗಿ ತನ್ನ ರೂಮಿಗೆ ಹೋಗ್ಬಿಟ್ಟ ಚಂದ್ರ. ಅವನು ಹೀಗೆ ತಿರುಗಿ ಬೀಳ್ತಾನೆ ಅಂತ ಮೌನಿತಾ ಸ್ವಲ್ಪನೂ ಊಹಿಸಿರಲಿಲ್ಲ. ಹಾಗಾಗಿ ಏನು ಮಾತಾಡ್ತಿ ಆಲೋಚಿಸ್ತಾ ಹಾಗೆ ಕೂತ್ಲು. ಚಂದ್ರ ಇಷ್ಟೊಂದು ತಿರುಗಿ ಬೀಳ್ತಾನೆ ಅಂತ ಊಹಿಸದ ವೀರೇಂದ್ರ ಕೂಡ ಏನು ಸೀನ್ ಹೀಗೆ ಉಲ್ಟಾಯಿತು, ಮತ್ತೆ ಪರಿಸ್ಥಿತಿಯನ್ನು ನಮ್ಮ ಕೈಗೆ ಹೇಗೆ ತಗೋಬೇಕು ಅಂತ ಆಲೋಚನೆ ಮಾಡ್ತಿದ್ದಾನೆ. ಇನ್ನು ಅಷ್ಟರಲ್ಲಿ ವೀರೇಂದ್ರನ ಮೇಲೆ ಮೆಲ್ಲಗೆ ಇಷ್ಟ ಮತ್ತು ಆಸೆಗಳನ್ನ ಬೆಳೆಸ್ಕೊಳ್ತಿದ್ದ ಸುರಭಿಗೆ ನಿಜಕ್ಕೂ ಏನು ಮಾಡಬೇಕು ಅಂತ ತಿಳಿದೆ ಗೊಂದಲವಾಯಿತು. ಅಷ್ಟರಲ್ಲಿ, ಮೌನಿತಾ ನೀನೇನು ಕಂಗಾಲಾಗಬೇಡ,
ನಿನ್ನ ಮಗಳು ನಮ್ಮನೆ ಸೊಸೆ ಆಗ್ತಾಳೆ. ಈ ವಿಷಯದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಇನ್ನು ಈ ಪದವಿ, ಅಧಿಕಾರ, ಪಾರ್ಟಿಯಲ್ಲಿನ ಸ್ಥಾನ ಅಂತೀಯಾ, ಅದು ನಮ್ಮ ಕುಟುಂಬದ್ದೇ. ಖಂಡಿತ ನನ್ನ ಮಗನನ್ನು ಹುಡ್ಕೊಂಡು ಬರುತ್ತೆ. ನೀನು ನಿನ್ನ ಆರೋಗ್ಯ ನೋಡ್ಕೊ, ಇನ್ನು ನಾವು ಹೋಗ್ತೀವಿ ಅಂತಂದ ಅವಳ ಅಣ್ಣ ಈಶ್ವರ್. ವೀರೇಂದ್ರ ಕೂಡ ಬಂದು ಅತ್ತೆ ಪಕ್ಕ ಕೂತು, ನನ್ನ ಲೈಫ್ನಲ್ಲಿ ಯಾವುದನ್ನು ಬೇಕು ಅಂತ ಬಯಸಿಲ್ಲ, ಆದರೆ ಬಯಸಿದೆ ಅಂದರೆ ಅದು ಖಂಡಿತ ನನ್ನ ಹತ್ರ ಬರುತ್ತೆ. ಇದು ಕೂಡ ಅಷ್ಟೇ ಅತ್ತೆ, ನೀನು ಟೆನ್ಷನ್ ತಗೋಬೇಡ, ನಿನ್ನ ಆರೋಗ್ಯ ಮುಖ್ಯ ಅಂತಂದ. ವೀರೇಂದ್ರ ಬಂದು ಅತ್ತೆ ಪಕ್ಕ ಕೂತು ಈ ಮಾತನ್ನು ಹೇಳ್ದ. ನಿನ್ನ ಹೆಲ್ತನ್ನು ಹುಷಾರಾಗಿ ನೋಡ್ಕೋ ಅತ್ತೆ, ನೀನು ಮೊದಲು ಆರೋಗ್ಯವಾಗಿರು. ಇನ್ನು ಸುರಭಿ ವಿಷಯಕ್ಕೆ ಬಂದರೆ ಅವಳು ಕಾಲೇಜನ್ನು ಇಲ್ಲಿಗೆ ವರ್ಗಾವಣೆ ಮಾಡದ ಹಾಗೆ ನಾನು ನೋಡ್ಕೊಳ್ತೀನಿ ಅಂಥೇಳಿ ತನ್ನ ತಾತ ಮತ್ತು ಅಪ್ಪನನ್ನು ಕರ್ಕೊಂಡು ಅಲ್ಲಿಂದ ಹೋದ. ಅದನ್ನೆಲ್ಲ ನೋಡಿದ ಸುರಭಿ ತನ್ನ ತಾಯಿ ಹತ್ರ ಬಂದು ಅವಳ ಕೈ ಹಿಡಿದು ಮೌನವಾಗಿ ಕೂತ್ಲು. ನೀನು ಕಂಗಾಲಾಗಬೇಡ ಸುರಭಿ, ನೀನು ಬೆಂಗಳೂರಲ್ಲೇ ಓದ್ಕೊ. ನಾಳೆ ಇಲ್ಲಿಂದ ಬೆಂಗಳೂರಿಗೆ ಹೊರ್ಟು ಹೋಗು. ಇಲ್ಲಿ ನನಗೆ ಬರೋ ತೊಂದರೆ ಏನೂ ಇರಲ್ಲ ಬಿಡು. ಈಗ ನನ್ನ ಆರೋಗ್ಯ ಕೂಡ ಪರವಾಗಿಲ್ಲ ಅಲ್ವಾ, ನಾನು ನೋಡ್ಕೊಳ್ಬಲ್ಲೆ ಅಂತಂದ್ಲು ಮೌನಿತಾ. ಇಲ್ಲಮ್ಮ, ಅವನು ಕಟ್ಕೊಂಡು ಹೆಂಡತಿಯನ್ನು ಹುಟ್ಟಿದ ಮಗಳನ್ನು ಕೊಲ್ಲೋಕೆ ಕೂಡ ಹಿಂದೆ ಮುಂದೆ ನೋಡಲಿಲ್ಲ. ಹಾಗಿರುವಾಗ ಏನಾದರೂ ವ್ಯತ್ಯಾಸ ಆದರೆ ನಿನ್ನನ್ನು ನನ್ನನ್ನು ಏನೂ ಮಾಡಲ್ಲ ಅಂತ ಗ್ಯಾರಂಟಿ ಇಲ್ಲ ಅಲ್ವಾ. ನನಗೆ ನಿನ್ನನ್ನು ಬಿಟ್ಟು ಹೋಗೋಕ್ಕೆ ಭಯ ಆಗ್ತಿದೆ. ನೀನು ಕೂಡ ನನ್ನ ಜೊತೆ ಬೆಂಗಳೂರಿಗೆ ಬಂದುಬಿಡಬಾರ್ದಾ ಅಂತ ಕೇಳಿದ್ಲು ಸುರಭಿ. ನಾನು ಬೆಂಗಳೂರಿಗೆ ಬಂದರೆ ಇಷ್ಟು ದಿನ ನಾವು ಚೆನ್ನಾಗಿದ್ದೀವಿ ಅಂತ ನಾಟಕ ಆಡಿದ್ವಿ. ಈಗ ಆ ನಾಟಕದ ಅಗತ್ಯ ಇಲ್ಲ. ಅದಕ್ಕೆ ಅವನು ತನ್ನ ಅಸಲಿ ಬಣ್ಣ ಕೂಡ ತೋರಿಸಿದ್ದಾನೆ. ಇನ್ನು ಮುಂದೆ ನಿಮ್ಮಪ್ಪ ಮಾಡೋ ಪ್ರತಿಯೊಂದು ಕೆಲಸ ನಮಗೆ ತುಂಬ ಮುಖ್ಯ. ಆದರೂ ಇಲ್ಲಿ ನನಗೇನೂ ತೊಂದರೆ ಆಗಲ್ಲ ಬಿಡು. ಸುತ್ತಮುತ್ತ ತುಂಬ ಸೆಕ್ಯೂರಿಟಿ ಇದೆಯಲ್ಲ, ಇವರೆಲ್ಲ ನಮ್ಮವರೇ, ನೋ ಪ್ರಾಬ್ಲಮ್. ನೀನು ಬೆಂಗಳೂರಿಗೆ ಹೋಗೋಕೆ ರೆಡಿಯಾಗು ಅಂದ್ಲು ಮೌನಿತಾ. ಆ ಮಾತಿಗೆ ಇಷ್ಟ ಇಲ್ದಿದ್ರು ಸರಿ ಅನ್ನುವಂತೆ ತಲೆ ಆಡಿಸಿದ್ಲು ಸುರಭಿ. ಮತ್ತೊಂದೆಡೆ ಕವಿತಾ ಮನೆಗೆ ಹೋಗೋಷ್ಟರಲ್ಲಿ ಟಿ ವಿಯಲ್ಲಿ ಯಾವುದೋ ಪ್ರೋಗ್ರಾಮ್ ನೋಡ್ತಾ ಕೂತಿದ್ದಾಳೆ ಮಾಲತಿ. ಒಳಗೆ ಹೋಗಿದ ತಕ್ಷಣ ಟಿ ವಿ ಆಫ್ ಮಾಡಿದ ಕವಿತಾ ಅವಳ ಪಕ್ಕದಲ್ಲಿ ಕೂತು, ಮಾಲ, ನಾನು ಒಂದು ವಿಷಯ ಹೇಳ್ತೀನಿ, ನೀನು ಕಂಗಾಲಾಗಬೇಡ ಅಂದ್ಲು. ಅವಳ ಧ್ವನಿಯಲ್ಲಿನ ಟೆನ್ಷನ್ ಕೇಳಿ ಮಾಲತಿಯ ಮನಸ್ಸಿನಲ್ಲಿ ಏನೋ ಅಶುಭ ನಡೆದಿದೆ ಅಂತ ಅನಿಸಿ, ಏನಾಯ್ತು ಕವಿತಾ, ಯಾಕೆ ಹೀಗೆ ಮಾತಾಡ್ತಿದ್ಯಾ ಅಂತ ಅನುಮಾನದಿಂದ ಕೇಳಿದ್ಲು. ಹೇಳೋದನ್ನು ಪೂರ್ತಿ ಶಾಂತವಾಗಿ ಕೇಳು, ಗುಂಡಿಗೆ ಗಟ್ಟಿಯಾಗಿಟ್ಟುಕೋ ಅಂದ್ಲು. ಇವತ್ತು ಮಾರ್ಕೆಟ್ನಲ್ಲಿ ಕೆಲಸ ಇದೆ ಅಂತ ಆಚೆ ಹೋದ ಅಲ್ವಾ. ನಿಜ ಹೇಳಬೇಕಂದ್ರೆ ನಾನು ಮಾರ್ಕೆಟ್ಗೆ ಹೋಗಲಿಲ್ಲ, ರಂಜನ್ ಜೊತೆ ಹಾಸ್ಪಿಟಲ್ಗೆ ಹೋಗಿದ್ದೆ ಅಂತಂದ್ಲು ಕವಿತಾ. ಅದನ್ನು ಕೇಳಿ ಮಾಲತಿ ಸ್ವಲ್ಪ ಆಶ್ಚರ್ಯಪಡತ್ಲೆ. ಹಾಸ್ಪಿಟಲ್ಗೆ ಯಾಕೇನಾಯಿತು, ನಿನಗೇನಾದರೂ ಪ್ರಾಬ್ಲಮ್ಮಾ, ಇಲ್ಲಾಂದರೆ ರಂಜನಿಗೇನಾದರೂ ಆಯಿತಾ ಅಂತ ಕಂಗಾಲಾದ್ಲು. ನಮ್ಮ ರಂಜನಿ ಈಗ ಪ್ರೆಗ್ನೆಂಟ್ ಅಂದ್ಲು ಕವಿತಾ. ಆ ಮಾತಿಗೆ ಒಮ್ಮೆಲೆ ಮಾಲತಿ ಅದಕ್ಕೆ ಕಲ್ಲು ಬಿದ್ದಂತಾಯಿತು. ನಂಬಲಾಗದೆ, ನೀನು ಏನು ಹೇಳ್ತಿದ್ಯಾ ಕವಿತಾ ಅಂತ ಕೇಳಿದ್ಲು. ನಾನು ಹೇಳ್ತಾ ಇರೋದು ನಿಜ. ಈಗ ಅವಳಿಗೆ 3ನೇ ತಿಂಗಳು ಮುಗಿದು 4ನೇ ತಿಂಗಳು ನಡೀತಾ ಇದೆ ಅಂತಂದ್ಲು ಕವಿತಾ. ತಕ್ಷಣ ಮಾಲತಿಯ ಕಣ್ಮುಂದೆ ವಿಶ್ವ ಕಂಡ. ಅವ್ರ ಸಂಬಂಧ ಮೊದಲೇ ಗೊತ್ತಿದ್ದರಿಂದ ಈಗ ರಂಜನಿ ಹೊಟ್ಟೆಯಲ್ಲಿರೋ ಮಗುವಿಗೆ ತಂದೆ ವಿಶ್ವನೇ ಇರಬಹುದು ಅಂದ್ಕೊಂಡು ಮಾಲತಿ ಈ ಮಧ್ಯೆ ಅವನ ಮದುವೆ ಆಯಿತು ಅಂತ ರಂಜನಿ ಹೇಳಿದ್ಲಲ್ಲ, ಹೀಗೆ ಹೇಗೆ ಅಂತ ಆಲೋಚಿಸ್ತಿದ್ಲು. ಅವಳ ಮುಖದ ಭಾವ ನೋಡಿ, ಇಷ್ಟಕ್ಕೂ ಆ ಪ್ರೆಗ್ನೆನ್ಸಿ ಕಾರಣ ಯಾರು ಗೊತ್ತಾ ನಿನಗೆ ಅಂತ ಕೇಳಿದ್ಲು ಕವಿತಾ. ಯಾರು ಆ ವಿಶ್ವನಾ ಅಂದ್ಲು ಮಾಲತಿ. ನಡುವೆ ಈ ವಿಶ್ವ ಯಾರು ಅಂತ ಕಿರಿಕಿರಿ ಅನುಭವಿಸಿ ಕವಿತಾ ಹೇಳಿದ್ಲು, ನೀನೊಬ್ಬ ಒಳ್ಳೆಯವನು ಅಂತ ಹೊಗಳ್ತಿದ್ಯಲ್ಲ, ಅವಳ ಬಾಸ್ ರುದ್ರ, ಅವನೇ ಇವಳು ಪ್ರೆಗ್ನೆಂಟ್ ಆಗೋಕ್ಕೆ ಕಾರಣ ಅಂತಂದ್ಲು ಕವಿತಾ. ಆ ಮಾತು ಕೇಳಿ ಬೆಚ್ಚಿ ಬಿದ್ದ ಮಾಲತಿ, ಏನೂ ರುದ್ರನಾ ಅಂತ ನಂಬಲಾಗದೆ ಕೇಳಿದ್ಲು. ಹೌದು, ಮೊದಲಿನಿಂದಲೂ ಇವನು ಸರಿ ಇಲ್ಲ ಅಂತ ನಾನು ಹೇಳ್ತಾನೆ ಇದ್ದೆ ಅಂತ ಸಿಟ್ಟಿನಿಂದ ಅಂದ್ಲು ಕವಿತಾ. ಆದರೂ ಮಾಲತಿಗೆ ನಂಬೋದಕ್ಕೆ ಸಾಧ್ಯ ಆಗದೆ, ನಿಜಕ್ಕೂ ಇದೆಲ್ಲ ಹೇಗಾಯಿತು, ರಂಜನಿಗೆ ಆ ರುದ್ರ ಅಂದರೆ ಆಗೋದೇ ಇಲ್ಲ ಅಲ್ವಾ, ಅವನ್ನ ಕಂಡ್ರೆ ರಂಜನಿ ಉರಿದು ಬೀಳ್ತಾಳೆ, ಹಾಗಿರುವಾಗ ಇದೆಲ್ಲ ಹೇಗೆ ಅಂತ ಕೇಳಿದ್ರು. ಅದರಲ್ಲಿ ಇಬ್ಬರು ತಪ್ಪು ಇದೆ, ಇಬ್ಬರು ಕುಡಿದು ಒಂದಾಗಿದ್ದಾರೆ. ನಿನಗೊಂದು ವಿಷಯ ಗೊತ್ತಾ, ಈಗಾಗಲೇ ಅವಳಿಗೆ 4ನೇ ತಿಂಗಳು ಇನ್ನು 10 ದಿನದಲ್ಲಿ ಮುಗಿಯುತ್ತೆ ಅಂದ್ಲು ಕವಿತಾ. ಅಯ್ಯೋ ದೇವರೇ, ಈ ಹುಡುಗಿ ಯಾಕೆ ಹೀಗೆ ಮಾಡಿದ್ಲು, ನಿಜಕ್ಕೂ ಇಷ್ಟು ದಿನ ಈ ವಿಷಯ ನಮಗೆ ಹೇಳದೆ ಯಾಕಿದ್ಲು, ಮೊದಲೇ ಹೇಳಿದರೆ ಏನಾದರೂ ಮಾಡಬಹುದಿತ್ತಲ್ವಾ ಅಂದ್ಲು ಮಾಲತಿ. ಅದೇ ಅಲ್ವಾ, ಆ ರುದ್ರ ಕೂಡ ಅಷ್ಟು ದೊಡ್ಡ ತಪ್ಪು ನಡೆದ ಮೇಲೆ ಆ ತಪ್ಪಿನಲ್ಲಿ ತನಗೂ ಭಾಗ ಇದೆ ಅಂತ ರಂಜನಿಗೆ ಹೇಳದೆ ಮುಚ್ಚಿಟ್ಟಿದ್ದಾನೆ ಅಂತ ನಡೆದ ವಿಷಯನೆಲ್ಲ ಮಾಲತಿಗೆ ಅರ್ಥವಾಗುವಂತ ಹೇಳಿದ್ಲು ಕವಿತಾ. ಎಲ್ಲವನ್ನು ಕೇಳಿದ ಮಾಲತಿಗೆ ತಲೆ ಸುತ್ತದಂತಾಯಿತು. ಈಗ ಹೇಗೆ ಕವಿತಾ, ನಾವೇನು ಮಾಡಬೇಕು, ನನಗೆ ಬುದ್ಧಿ ಕೆಲಸ ಮಾಡ್ತಿಲ್ಲ. ನಿಜಕ್ಕೂ ಈಗ ರಂಜನಿ ಎಲ್ಲಿದ್ದಾಳೆ, ನೀನೊಬ್ಬಳೇ ಯಾಕೆ ಬಂದೆ, ಅವಳು ಹಾಸ್ಪಿಟಲ್ನಲ್ಲಿ ಇದ್ದಾಳಾ, ನಡಿ ನಾವು ತಕ್ಷಣ ಹಾಸ್ಪಿಟಲ್ಗೆ ಹೋಗೋಣ ಅಂತ ಎದ್ದು ನಿಲ್ಲೋದಕ್ಕೆ ಹೋದ್ಲು ಮಾಲತಿ.
ತಕ್ಷಣ ಕವಿತಾ ಅವಳ ಕೈ ಹಿಡಿದು ಕೂರಿಸಿ, ಕಂಗಾಲಾಗ್ಬೇಡ ಮಾಲತಿ, ರಂಜನಿಗೆ ಹಾಸ್ಪಿಟಲ್ನಲ್ಲಿಲ್ಲ. ರುದ್ರ ಬಲವಂತವಾಗಿ ತನ್ನ ಜೊತೆ ಮನೆಗೆ ಕರ್ಕೊಂಡು ಹೋಗಿದ್ದಾನೆ. ಇಷ್ಟು ದೊಡ್ಡ ಅನಾಹುತದಲ್ಲೂ ರಂಜನಿ ಅದೃಷ್ಟ ಸ್ವಲ್ಪ ಚೆನ್ನಾಗಿದೆ. ತಪ್ಪು ನಡೆದ್ಮೇಲೆ ರುದ್ರ ಎಲ್ಲರ ಥರ ಮುಖ ಮುಚ್ಕೊಳ್ಳಿಲ್ಲ. ಆ ತಪ್ಪಿನ ಜವಾಬ್ದಾರಿ ತಗೊಂಡು ರಂಜನಿಯನ್ನು ಮದುವೆ ಆಗ್ತೀನಿ ಅಂತಿದ್ದಾನೆ. ಆದರೆ ನಮ್ಮ ಹುಚ್ಚು ರಂಜನಿ ಮಾತ್ರ ನನಗೆ ಈ ಮದುವೆ ಬೇಡ, ಅಬಾರ್ಷನ್ ಮಾಡಿಸ್ಕೊಳ್ತೀನಿ ಅಂತಿದ್ದಾಳೆ. ಅದಕ್ಕೆ ಅವಳಿಗೆ ಹೊಡೆದು ತನ್ನ ಜೊತೆ ಕರ್ಕೊಂಡು ಹೋಗಿದ್ದಾನೆ ರುದ್ರ. ಈಗ ಅವಳು ರುದ್ರನ ಹತ್ರವೇ ಇದ್ದಾಳೆ ಅಂತಂದರು ಕವಿತಾ. ಆ ಮಾತು ಕೇಳಿದ ಮೇಲೆ ಮಾಲತಿಯ ಆತಂಕ ಸ್ವಲ್ಪ ಕಡಿಮೆಯಾದಂತನ್ನಿಸ್ತು. ಎದೆ ಮೇಲಿನ ಭಾರ ಮೆಲ್ಲಗಿಳಿತಿರಲು ಆ ರುದ್ರ ಅಷ್ಟು ದೊಡ್ಡ ಸ್ಥಾನದಲ್ಲಿದ್ದು ಇವಳನ್ನು ಮದುವೆ ಆಗ್ತೀನಿ ಅಂತ ಬರೋದೇ ದೊಡ್ಡ ವಿಷಯ. ಹಾಗಿರುವಾಗ ಇವಳು ಬೇಡ ಅನ್ನೋದೇನು? ಅವಳಿಗೇನಾದರೂ ಹುಚ್ಚು ಹಿಡಿದಿದೆಯಾ ಅಂತ ಕೋಪವಾಗಿ ಅಂದ್ಲು ಮಾಲತಿ. ಮೊದಲ ಬಾರಿಗೆ ಅವಳಿಗೆ ರಂಜನಿ ಮೇಲೆ ಕೋಪ ಬಂತು. ಅದೆಲ್ಲ ನನಗೊತ್ತಿಲ್ಲ, ಆದರೆ ರುದ್ರ ಮಾತ್ರ ಅವಳನ್ನ ಬಲವಂತವಾಗಿ ಕರ್ಕೊಂಡು ಹೋಗಿದ್ದಾನೆ. ಒಂದು ಸಲ ಅವಳ ಜೊತೆ ನೇರವಾಗಿ ಮಾತಾಡೋಣ. ಅವಳ ನಿರ್ಧಾರ ಏನು, ಯಾಕೆ ಮದುವೆ ಬೇಡ ಅಂತಿದ್ದಾಳೆ ಅಂತ ಕೇಳಿ ನೋಡೋಣ. ಆದರೆ ಒಂದು ವಿಷಯ ನಿನಗೆ ಹೇಳಬೇಕು ಮಾಲತಿ ಅಂತ ಅಂದ್ಲು ಕವಿತಾ. ಏನು ಕವಿತಾ ಅಂತ ಸುಸ್ತಾಗಿ ಕೇಳಿದ್ಲು ಮಾಲತಿ. ಈ ವಿಷಯದಲ್ಲಿ ನಿರ್ಧಾರ ಮಾತ್ರ ಪೂರ್ತಿಯಾಗಿ ರಂಜನಿಯದ್ದೇ ಆಗಬೇಕು. ಅವಳಿಗಿಷ್ಟ ಆದರೆ ಮಾತ್ರ ಅವ್ರಿಗೆ ಮದುವೆ ಮಾಡೋಣ. ಅಷ್ಟೇ ಹೊರತು ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಹೆದರ್ಕೊಂಡು ಫೋರ್ಸ್ ಮಾಡಿ ರುದ್ರನ ಜೊತೆ ಮದುವೆ ಮಾಡಿಸ್ಬೇಡ ಅಂತಂದ್ಲು ಕವಿತಾ. ಆ ಮಾತಿಗೆ ಮಾಲತಿ ಗೊಂದಲದಿಂದ ನೋಡಿ, ಹಾಗಂದರೆ ಹೇಗೆ? ಅವಳ ಹೊಟ್ಟೆಯಲ್ಲಿ ಈಗ ಮಗು ಇದೆ ಅಲ್ವಾ? ಅವನ ಮದುವೆ ಬೇಡ ಅಂದರೆ ಅವಳ ಪರಿಸ್ಥಿತಿ ಏನು ಅಂತ ವೇದನೆಯಿಂದ ಕೇಳಿದ್ಲು. ನಿನಗೆ ರಂಜನಿ ಮೇಲೆ ಎಷ್ಟು ಜವಾಬ್ದಾರಿ ಇದೆಯೋ, ಒಬ್ಬ ತಾಯಿಯಾಗಿ ಈಗ ರಂಜನಿಗೂ ತನ್ನ ಹೊಟ್ಟೆಯಲ್ಲಿರೋ ಮಗುವಿನ ಮೇಲೆ ಅಷ್ಟು ಜವಾಬ್ದಾರಿ ಇರುತ್ತೆ. ಹಾಗೆ ಆ ಮಗುವಿನ ಮೇಲೆ ಪೂರ್ಣ ಹಕ್ಕು ಕೂಡ ಇರುತ್ತೆ. ಅದಕ್ಕೆ ಮೊದಲು ಅವಳ ನಿರ್ಧಾರವೇ ಮುಖ್ಯ ಅಂತಂದ್ಲು ಕವಿತಾ. ಆ ಮಾತಿನಲ್ಲೂ ಸತ್ಯ ಇರೋದ್ರಿಂದ ಮಾಲತಿಗೆ ಏನು ಹೇಳಬೇಕೋ ತಿಳಿದೆ ಈ ಹುಡುಗಿ ಕೆಲಸ ಸಿಕ್ಕದಾಗಿನಿಂದ ತನ್ನಿಷ್ಟದಂತೆ ಬದುಕ್ತಿದ್ದಾಳೆ, ಜೀವನ ಎಲ್ಲ ಹಾಳು ಮಾಡ್ಕೊಳ್ತಿದ್ದಾಳೆ ಅಂತ ಮಗಳನ್ನು ನೆಂದು ಕಣ್ಣೀರು ಹಾಕಿದ್ಲು ಮಾಲತಿ. ಕವಿತಾ ಅವಳನ್ನ ಸಮಾಧಾನ ಮಾಡ್ತಾ, ತಿಳಿದೋ ತಿಳಿಯದೆಯೋ ತಪ್ಪು ಮಾಡಿದ ರಂಜನಿಗೆ ನಾವು ಯಾವತ್ತೂ ಜೊತೆಯಾಗಿರಬೇಕು. ನಮ್ಮ ಸಪೋರ್ಟ್ ಅವಳಿಗೆ ತುಂಬ ಮುಖ್ಯ. ಮೊದಲಿಗೆ ಒಂದು ಸಲ ರಂಜನಿಗೆ ಫೋನ್ ಮಾಡಿ ಅವಳಿಗೆ ಎಲ್ಲಿದ್ದಾಳೆ ಅಂತ ಕೇಳು ಅಂತಂದ್ಲು. ಕೂಡಲೇ ಮಾಲತಿ ಕಣ್ಣೀರು ಒರೆಸ್ಕೊಂಡು ಮೊಬೈಲ್ ತೆಗೆದು ರಂಜನಿಗೆ ಕಾಲ್ ಮಾಡಿದ್ಲು. ರಂಜನಿ ಫೋನ್ ಕನೆಕ್ಟ್ ಆಗ್ತಿಲ್ಲ ಕವಿತಾ. ನನ್ನ ಹತ್ರ ಹುಡುಗನ ರುದ್ರ ನಂಬರ್ ಕೂಡ ಇಲ್ಲ. ಈಗ ನಾವು ಎಲ್ಲಿ ಅಂತ ಹುಡುಕೋದು? ಆಫೀಸ್ಗೆ ಹೋಗೋಣವಾ ಅಂತ ಕಂಗಾಲಾದ್ಲು ಮಾಲತಿ. ಸರಿ ಹೋಗೋಣ ನಡಿ ಅಂತ ಕವಿತಾ ಹೇಳಿದ ಕೂಡಲೇ ಇಬ್ಬರು ಹೊರಡಲು ಹೋದರು. ಅಷ್ಟೆಲ್ಲ ಆ ಮನೆ ಒಳಗೆ ರುದ್ರ ಬಂದ. ಅವನನ್ನು ನೋಡಿದ ಕೂಡಲೇ ರಂಜನಿ ಎಲ್ಲಿದ್ದಾಳೆ ಅಂತ ಸೀರಿಯಸ್ ಆಗಿ ಕೇಳಿದ್ಲು ಕವಿತಾ. ಆದರೆ ರುದ್ರ ಮಾತ್ರ ತುಂಬ ಕೂಲಾಗಿ, ಮೊದಲು ನೀವು ಕೂತ್ಕೊಳ್ಳಿ, ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತಂದ. ಕವಿತಾ ಕೂತ್ರೆ ಮಾಲತಿ ಮಾತ್ರ ಗಡಿಬಿಡಿಯಿಂದ ಕಿಚನ್ಗೆ ಹೋಗಿ ರುದ್ರನಿಗೆ ಕಾಫಿ ತಂದು ಕೊಟ್ಲು. ಅದನ್ನು ನೋಡಿ ಕವಿತಾ ತಲೆ ಚೆಚ್ಕೊಂಡು, ಇವಳಿಗೆ ಯಾವಾಗ ಮರ್ಯಾದೆ ಕೊಡಬೇಕು ಅಂತಾನೇ ಗೊತ್ತಿಲ್ವಲ್ಲಪ್ಪ, ಇವಳು ಅಡುಗೆ ಹುಚ್ಚೋ ಯಪ್ಪ ಅಂತ ಬೈದ್ಕೊಂಡ್ಳು. ರುದ್ರ ಸಣ್ಣ ನಗುವಿನೊಂದಿಗೆ ಕಾಫಿ ತಗೊಂಡು, ಥ್ಯಾಂಕ್ಸ್ ಆಂಟಿ, ಸದ್ಯಕ್ಕೆ ನಿಜವಾಗಿ ನಿಮ್ಮ ಮಗಳಿಂದ ನನ್ನ ತಲೆ ಬಿಸಿಯಾಗಿದೆ, ಈ ಕಾಫಿಯಿಂದ ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀನಿ ಅಂತ ಅಂದ. ಕಾಫಿ ಮುಗಿದ ಮೇಲೆ, ಆಂಟಿ ನಾನು ರಂಜಿನಿನ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ, ಅಸಲಿಗೆ ಏನು ನಡೀತು ಅಂತ ಕವಿತಾ ಆಂಟಿ ಆಗಲೇ ನಿಮ್ಗೆ ಹೇಳಿರ್ತಾರೆ ಅಂತಂದ ರುದ್ರ. ಕವಿತಾ ಮತ್ತು ಮಾಲತಿ ಮೌನವಾಗಿದ್ದರು. ಏನು ಮಾತಾಡಬೇಕು ಅಂತ ಅವರಿಗೆ ತಿಳಿತಾ ಇಲ್ಲ. ನೀವು ಒಪ್ಪಿದರೆ ಇವಾಗಲೇ ನಾನು ರಂಜಿನಿನ ಮದುವೆ ಆಗೋಕ್ಕೆ ರೆಡಿ ಇದ್ದೀನಿ ಆಂಟಿ, ಆದರೆ ರಂಜಿನಿ ಮಾತ್ರ ನಿಮ್ಮ ಸ್ಟೇಟಸ್ಗೆ ನಾನು ಸರಿ ಬರಲ್ಲ, ಮದುವೆ ಬೇಡ ಅಂತಿದ್ದಾಳೆ. ಅವಳ ನಿರ್ಧಾರ ಕೂಡ ನಾವು ಅರ್ಥ ಮಾಡ್ಕೋಬೇಕು ಅಂತಂದ್ಲು ಕವಿತಾ. ನೋಡಿ ಆಂಟಿ, ನಾನು ತುಂಬ ಸಮಾಧಾನದಿಂದ ಹೇಳಿ ನೋಡಿದೆ, ಅವಳು ಒಪ್ತಾ ಇಲ್ಲ. ಈಗ ನೀವು ಏನು ಮಾಡ್ತೀರೋ ನನಗೆ ಗೊತ್ತಿಲ್ಲ, ಅವಳನ್ನ ಹೇಗಾದರೂ ಒಪ್ಪಿಸಿ ನನಗೆ ಕೊಟ್ಟು ಮದುವೆ ಮಾಡಿ. ನಾನು ಇಲ್ಲಿ ಒಂದು ವಿಷಯ ಸ್ಪಷ್ಟವಾಗಿ ಹೇಳ್ತೀನಿ, ರಂಜಿನಿ ಹೊಟ್ಟೆಯಲ್ಲಿರೋ ನನ್ನ ಮಗು ನನಗೆ ಯಾವುದೇ ಕಾರಣಕ್ಕೂ ಬೇಕೇ ಬೇಕು. ಅವಳು ಅಬಾರ್ಷನ್ ಮಾಡಿಸ್ಕೊಳ್ಳೋಕ್ಕೆ ನಾನು ಒಪ್ಪಲ್ಲ ಅಂತಂದ ರುದ್ರ. ಅವನ ಮಾತುಗಳಿಗೆ ಮಾಲತಿ ಉತ್ತರಿಸಲಿಲ್ಲ. ಕವಿತಾ ಮಾತ್ರ, ಈಗ ರಂಜಿನಿ ಎಲ್ಲಿದ್ದಾಳಪ್ಪ ಅಂತ ಗಂಭೀರವಾಗಿ ಕೇಳಿದ್ಲು. ಅವಳು ನಮ್ಮ ಮನೆಯಲ್ಲಿದ್ದಾಳೆ, ಬಿಟ್ಟರೆ ಎಲ್ಲಿ ಅಬಾರ್ಷನ್ ಮಾಡಿಸ್ಕೊಡ್ತಾಳೋ ಅಂತ ಆಚೆ ಬಿಡಲಿಲ್ಲ ಅಂತಂದ ರುದ್ರ. ಆಗ ಮಾಲತಿ, ನಾನು ರಂಜಿನಿ ಜೊತೆ ಮಾತಾಡಬೇಕು, ಅವಳ ಮನಸ್ಸಿನಲ್ಲಿ ಏನಿದೆ ಅಂತ ತಿಳಿದ ಮೇಲೆ ಮದುವೆ ಬಗ್ಗೆ ಯೋಚಿಸೋಣ ಅಂತ ಅಂದ್ಲು. ಸರಿ ಆಂಟಿ, ಆಗಿದ್ದರೆ ನೀವು ಈಗಲೇ ನಮ್ಮ ಮನೆಗೆ ಬನ್ನಿ, ಅವಳ ಜೊತೆ ಮಾತಾಡಬಹುದು ಅಂತ ರುದ್ರ ಎದ್ದ. ತಕ್ಷಣವೇ ಏನೋ ನೆನಪಾದಂತೆ, ಆಂಟಿ ನಿಮಗೆ ಮೊದಲೇ ಹೇಳ್ತಿದ್ದೀನಿ, ನನಗೆ ನನ್ನ ಮಗು ಬೇಕೇ ಬೇಕು. ಹಾಗೆ ರಂಜನಿ ಕೂಡ ಯಾವುದೇ ಕೊರತೆ ಆಗದಂತೆ ಜೀವನ ಪೂರ್ತಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತೀನಿ. ಇದಕ್ಕೆ ನೀವೆಲ್ಲ ಒಪ್ಪಿದರೆ ಮುಂದೆಲ್ಲ ಹ್ಯಾಪಿಯಾಗಿ ನಡೆಯುತ್ತೆ, ಇಲ್ಲದಿದ್ದರೆ ಬಲವಂತವಾಗಿ ನಡೆಯುತ್ತೆ ಅಂತ ಎಚ್ಚರಿಕೆ ಧ್ವನಿಯಲ್ಲಂದ ರುದ್ರ.
ಏನು ಬೆದರಿಸ್ತಿದ್ಯಾ ಅಂತ ಕೇಳಿದ್ಲು ಕವಿತಾ. ಇಲ್ಲ ಆಂಟಿ, ನಡೆಯೋದು ಹೇಳ್ತಿದ್ದೀನಿ ಅಷ್ಟೇ ಅಂತ ಗಂಭೀರವಾಗಂದ ರುದ್ರ. ನಿಜಕ್ಕೂ ರಂಜಿನಿ ಹಾಸ್ಪಿಟಲ್ಗೆ ಅಮ್ಮನ ಜೊತೆ ಬರದೆ ಕವಿತಾ ಜೊತೆ ಬಂದಾಗಲೇ ಇವರ ಮನೆಯಲ್ಲಿ ಕವಿತಾ ಸ್ಥಾನ ಏನಂತ ಅವನಿಗೆ ತುಂಬ ಚೆನ್ನಾಗಿ ಅರ್ಥ ಆಗಿತ್ತು. ಅದಕ್ಕೆ ಅವಳ ಪ್ರಶ್ನೆಗೆ ಉತ್ತರ ಕೊಡ್ತಿದ್ದಾನೆ. ಮಾಲತಿ ಮಧ್ಯ ಪ್ರವೇಶಿಸಿ, ನಿಜಕ್ಕೂ ರಂಜಿನಿ ಏನು ಅಂದ್ಕೊಂಡಿದ್ದಾಳೆ ಅಂತ ನಮಗೆ ತಿಳಿಲಿ ರುದ್ರ, ಆಮೇಲೆ ಮಾತಾಡೋಣ ಅಂತಂದ್ಲು. ಸರಿ ಅಂತ ರುದ್ರ ತಲೆ ಆಡಿಸ್ತಾ. 15 ನಿಮಿಷದಲ್ಲಿ ರುದ್ರನ ಮನೆ ಮುಂದೆ ಕಾರ್ ನಿಂತಿತ್ತು. ಆ ಮನೆಯನ್ನು ನೋಡಿ ಕವಿತಾ ಮತ್ತು ಮಾಲತಿ ಒಬ್ಬರು ಮುಖ ಒಬ್ಬರು ನೋಡಿಕೊಂಡ್ರು. ಬನ್ನಿ, ಇದೇ ನಮ್ಮ ಮನೆ ಅನ್ನುತ್ತಾ ರುದ್ರ ಒಳಗೆ ಹೋದ. ಕವಿತಾ ಮತ್ತು ಮಾಲತಿ ಅವರ ಹಿಂದೆ ಹೋದರು. ಅವ್ರು ಹೋಗೋ ಹೊತ್ತಿಗೆ ಮಗ ಮಾಡಿದ ಕೆಲಸದ ಬಗ್ಗೆ ಹಾಲ್ನಲ್ಲೇ ಕೂತು ವಸುಂಧರಾ ಅವರು ಆಲೋಚನೆ ಮಾಡ್ತಿದ್ರು. ಇಬ್ಬರನ್ನ ನೋಡಿ ಅವರು ಯಾರು ಅಂತ ತಿಳಿದೆ ವಸುಂಧರಾ ಮುಖ ಸಣ್ಣಗೆ ಮಾಡಿದ್ಲು. ಅಮ್ಮ, ಇವರು ಮಾಲತಿ ಆಂಟಿ, ರಂಜಿನಿ ತಾಯಿ. ಇವರು ಕವಿತಾ ಆಂಟಿ, ರಂಜಿನಿನ ಸಾಕಿದ ತಾಯಿ ಅಂತ ಪರಿಚಯಿಸ್ತಾ ರುದ್ರ. ಮಾಲತಿ ಮತ್ತು ಕವಿತಾ ನಮಸ್ತೆ ಎಂದರು. ವಸುಂಧರಾ ತಲೆ ಆಡಿಸಿ ಕೂರೋದಕ್ಕೆ ಹೇಳಿದ್ಲು. ಬೇಡ ಮಮ್ಮಿ, ರಂಜಿನಿ ಮೇಲೆ ರೈಟ್ ಸೈಡ್ ಸೆಕೆಂಡ್ ರೂಮ್ನಲ್ಲಿದ್ದಾಳೆ, ನೀವು ಹೋಗಿ ಅಂತಂದ ರುದ್ರ. ಕವಿತಾ ಮತ್ತು ಮಾಲತಿ ಆ ಮನೆಯನ್ನು ನೋಡುತ್ತಲೇ ರುದ್ರ ಹಿಡಿದ ರೂಮ್ ಡೋರ್ ಓಪನ್ ಮಾಡಿ ಒಳಗೆ ಹೋದರು. ಆದರೆ ಅಲ್ಲಿ ರಂಜಿನಿ ಇರಲಿಲ್ಲ. ಇಬ್ಬರು ಕಂಗಾಲಾದರು. ಕವಿತಾ ವಾಶ್ರೂಮ್ ಚೆಕ್ ಮಾಡಿದ್ಲು, ಅಲ್ಲಿಯೂ ಇರಲಿಲ್ಲ. ಇಲ್ಲಿಯೂ ಇಲ್ಲ, ಎಲ್ಲಿಗೆ ಹೋದ್ಲು ಅಂದ್ಲು ಕವಿತಾ. ಮಾಲತಿ ಭಯದಿಂದ ಒಂದು ವೇಳೆ ಅಪಾರ್ಷನ್ ಮಾಡಿಸೋಕೆ ಹೋದ್ಲು ಏನೋ ಕವಿತಾ ಅಂತ ಅಂದ್ಲು. ಇಬ್ಬರು ಗಾಬರಿಯಿಂದ ಕೆಳಗೆ ಬಂದು ರಂಜಿನಿ ಮೇಲಿಲ್ಲ ರುದ್ರ ಅಂದರು. ಆ ಮಾತಿಗೆ ರುದ್ರ ಶಾಕ್ ಆಗಿ ಮೇಲೆ ಓಡಿ ಹೋದ. ಖಾಲಿ ರೂಮ್ ಅವನನ್ನು ಅಣಕಿಸ್ತಿತ್ತು. ಇಷ್ಟರಲ್ಲಿ ಎಲ್ಲಿಗೆ ಹೋದ್ಲಿ ಹುಡುಗಿ? ಸುತ್ತಲೂ ಇಷ್ಟೊಂದು ಸೆಕ್ಯೂರಿಟಿ ಇರುವಾಗ ಇವರನ್ನು ಮೀರಿ ಹೋಗೋದು ಅಸಾಧ್ಯ ಅಂತ ಆಲೋಚಿಸ್ತಾ ರುದ್ರ ಮಾಲತಿ ಮತ್ತು ಕವಿತಾಳನ್ನು ಕರ್ಕೊಂಡು ಮನೆಗೆ ಬರ್ತಿದ್ದ. ಆಗ ಅವನಿಗೆ ಈ ವಿಷಯ ತಿಳಿತು. ಅವನು ಮತ್ತೊಮ್ಮೆ ಇಡೀ ರೂಮನ್ನು ಕರೆಕ್ಟಾಗಿ ಹುಡುಕ್ತಾ, ಆದರೆ ಎಲ್ಲಿಯೂ ಅವಳು ಕಾಣ್ತಿಲ್ಲ. ಇದರಿಂದ ಶಾಕ್ ಆದ ರುದ್ರ ಸೆಕ್ಯೂರಿಟಿಯನ್ನು ಗಟ್ಟಿಯಾಗಿ ಕೂಗ್ದ. ಕೂಡಲೇ 7-8 ಜನ ಸೆಕ್ಯೂರಿಟಿ ಓಡಿ ಬಂದರು. ನಾನು ಈಗ ತಾನೇ ಒಬ್ಬ ಹುಡುಗಿನ ಕರ್ಕೊಂಡು ಬಂದಿದ್ದೆ, ಅವಳು ಕಾಣಿಸ್ತಿಲ್ಲ, ಎಲ್ಲಿಗೆ ಹೋದ್ಲು ಅಂತ ಕೇಳ್ದ. ಸರ್, ಈ ಮನೆಯಿಂದ ಯಾರೂ ಆಚೆ ಹೋಗಿಲ್ಲ ಅಂದ್ರವರು. ರುದ್ರ ಕೋಪದಿಂದ ನೋಡ್ದ. ಹೌದು ಸರ್, ಕೇವಲ ವಸುಂಧರಾ ಮೇಡಮ್ ಕಾರ್ನಲ್ಲಿ ಆಚೆ ಹೋದರು, 5 ನಿಮಿಷದ ನಡ್ಕೊಂಡು ಒಳಗೆ ಬಂದರು, ಅಷ್ಟೇ ಹೊರತು ಬೇರೆ ಯಾರೂ ಹೋಗಿಲ್ಲ ಅಂತ ಕಾನ್ಫಿಡೆಂಟಾಗಿ ಹೇಳ್ದ ಸೆಕ್ಯೂರಿಟಿ. ರುದ್ರ ವಸುಂಧರಾ ಕಡೆ ಕೋಪದಿಂದ ನೋಡ್ದ. ಯಾಕೆ ನನ್ನನ್ನು ಹಾಗೆ ನೋಡ್ತಿದ್ಯಾ? ನಾನು ಆಚೆ ಹೋಗಿದ್ದು ನಿಜ, ಮೂಡ್ ಸರಿ ಇಲ್ಲ ಅಂತ ಲೇಡೀಸ್ ಕ್ಲಬ್ಗೆ ಹೋಗೋಣ ಅಂತ ಹೊರಟೆ. ಸ್ವಲ್ಪ ದೂರ ಹೋಗೋ ಅಷ್ಟರಲ್ಲೇ ಕಾರು ಕೆಟ್ಟು ನಿಂತೋಯ್ತು, ಅದಕ್ಕೆ ಡ್ರೈವರ್ಗೆ ರೆಡಿ ಮಾಡಿಸು ಅಂತ ಹೇಳಿ ನಾನು ನೋಡ್ಕೊಂಡು ಬಂದೆ ಅಂತಂದ್ಲು ವಸುಂಧರಾ. ತಾಯಿ ಹೇಳ್ತಾ ಇರೋದು ಸತ್ಯ ಅಂತ ಗೊತ್ತಾಗಿ ರುದ್ರ ಸೆಕ್ಯೂರಿಟಿ ರೂಮಿಗೆ ಹೋದ. ಅಲ್ಲಿ ಕ್ಯಾಮ್ರಾ ಚೆಕ್ ಮಾಡ್ದ. ಹಾಲ್ನಲ್ಲಿ ಯಾರೂ ಇಲ್ಲ ಸಮಯದಲ್ಲಿ ರಂಜಿನಿ ಮೆಲ್ಲ ಕೆಳಗೆ ಬಂದಿದ್ಲು. ವಸುಂಧರಾ ರೂಮ್ನಿಂದ ಏನೋ ಮಾತು ಕೇಳಿ ಅತ್ತ ಇತ್ತ ಇಣಕ್ಕೆ ನೋಡಿದ್ಲು. ಆ ಮಾತು ಕೇಳಿದ ಕೂಡಲೇ ರಂಜಿನಿ ಮುಖ ಅರಳಿತು. ಆಮೇಲೆ ಆಚೆ ಬಂದು ನೋಡಿದಾಗ ಸೆಕ್ಯೂರಿಟಿ ಇದ್ದರು. ತಕ್ಷಣ ಅಲ್ಲಿದ್ದ ಕಾರಿನ ಡಿಕ್ಕಿ ಓಪನ್ ಮಾಡಿ ಅದರೊಳಗೆ ಕೂತ್ಕೊಂಡ್ಲು ರಂಜಿನಿ. ಅದೇ ಸಮಯದಲ್ಲಿ ವಸುಂಧರಾ ಕಾರನ್ನೇ ತೆಗೆಯಲು ಹೇಳಿದ್ಲು. ಡ್ರೈವರ್ ಅದೇ ಕಾರ್ ತೆಗೆದ. ಆ ಕಾರ್ ಆಚೆ ಹೋಯಿತು. 5 ನಿಮಿಷದ ನಂತರ ವಸುಂಧರಾ ಮಾತ್ರ ವಾಪಸ್ ಬಂದಳು. ಅದೆಲ್ಲ ನೋಡಿದ್ರು ರುದ್ರ, ಈ ಹುಡುಗಿಗೆ ಏನಾದರೂ ಹುಚ್ಚಾ? ಮದುವೆ ಆಗಿ ಚೆನ್ನಾಗಿ ಇಡೀ ಲೈಫ್ ಕೊಡ್ತೀನಿ ಅಂತಂದರೆ ಹೀಗೆ ಮಾಡ್ತಿದ್ದಾಳೆ. ಅವಳಿಗೆ ನಾನು ಅಂದರೆ ಅಷ್ಟೊಂದು ಇಷ್ಟ ಇಲ್ವಾ ಅಂತ ಸಿಟ್ಟಿನಿಂದ ಅಂದ. ಮಮ್ಮಿ, ನೀನು ಹೊರಗೆ ಹೋಗದೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಅವಳು ನೀನು ಹೋದ ಕಾರಿನ ಡಿಕ್ಕಿಯಲ್ಲಿ ಕೂತು ಮನೆಯಿಂದ ಆಚೆ ಹೋಗಿದ್ದಾಳೆ ಅಂತಂದ ರುದ್ರ. ಇದು ವಿಚಿತ್ರ ಆಗಿದೆ. ಏನೇ ಆದರೂ ನನ್ನನ್ನು ದೂಷಿಸೋದು ನಿನಗೆ ಅಭ್ಯಾಸವಾಗಿದೆ. ನಾನೇನು ಮಾಡಲಿ? ನಿನ್ನಿಂದಾಗಿ ನನ್ನ ಮನಸ್ಸು ಕೆಡ್ತು, ಅದಕ್ಕೆ ನಾನು ಹೊರಗೆ ಹೋಗಿದ್ದು ಅಂದ್ಲು ವಸುಂಧರಾ. ಮಾಲತಿ ಮತ್ತು ಕವಿತಾ ಒಬ್ಬರು ಮುಖ ಒಬ್ಬರು ನೋಡಿಕೊಂಡ್ರು. ಅದಿರಲಿ, ನೀನು ಹೊರಗೆ ಹೋಗೋ ಮೊದಲು ರೂಮ್ನಲ್ಲಿ ಯಾರ ಜೊತೆಗಾದರೂ ಕಾಲ್ನಲ್ಲಿ ಮಾತಾಡಿದ್ರಾ ಅಂತ ಕೇಳಿದ ರುದ್ರ. ಹೌದು, ನನ್ನ ಫ್ರೆಂಡ್ ಶೋಭಾ ಜೊತೆ ಮಾತಾಡಿದೆ. ಅವಳು ಲೇಡೀಸ್ ಕ್ಲಬ್ನಲ್ಲಿದ್ದೀನಿ ಬಾ ಅಂದ್ಲು, ಅಲ್ಲೆಲ್ಲರೂ ಸಿಗ್ತಾರೆ ಅಂತ ಹೊರಟೆ. ನೀನು ಹೀಗೆ ನನ್ನನ್ನು ಪ್ರಶ್ನೆ ಮಾಡೋದು ಸರಿಯಲ್ಲ ರುದ್ರ ಅಂತಂದ್ಲು ವಸುಂಧರಾ. ರುದ್ರ ಇನ್ನು ಏನೋ ಹೇಳೋದಕ್ಕೆ ಹೋದಾಗ ಮಾಲತಿ ತಡೆದು, ಈಗ ಇದೆಲ್ಲ ಯಾಕೆ ರುದ್ರ, ಗಲಾಟೆ ಮಾಡಬೇಡಿ. ಅವಳು ಅಲ್ಲಿಂದ ಹೋದ್ಲು ಅಂದರೆ ಖಂಡಿತ ಮನೆಗೆ ಬರ್ತಾಳೆ. ನಾವು ಕಂಗಾಲಾಗ್ತೀವಿ ಅಂತ ಅವಳಿಗೆ ಗೊತ್ತು. ಮನೆಗೆ ಹೋಗಿ ನೋಡೋಣ ಬನ್ನಿ ಅಂತಂದ್ಲು. ರುದ್ರ ಸರಿ ಅಂತ ಅವರಿಬ್ಬರನ್ನ ಕರ್ಕೊಂಡು ಅವ್ರ ಮನೆಗೆ ಹೊರಟ. ಬೇಡ ಅಂದರೂ ಆ ಹುಡುಗಿ ಹಿಂದೆ ಇವನು ಯಾಕೆ ಬೀಳ್ತಿದ್ದಾನೆ, ಅವಳೆಲ್ಲ ಅಷ್ಟೊಂದು ಏನಿದೆ ಅಂತ ವಸುಂಧರಾ ಮನಸ್ಸಿನಲ್ಲಿ ಅಸಹ್ಯ ಪಟ್ಲು. ರುದ್ರ, ಮಾಲತಿ ಮತ್ತು ಕವಿತಾ ಮೂವರು ರಂಜಿನಿ ಮನೆಗೆ ಹೋಗ್ತಿದ್ದಾರೆ. ಅವರಲ್ಲಿ ಒಂದು ಆಸೆ ಇತ್ತು, ಅಲ್ಲಿ ಹೋಗಿ ನೋಡಿದ್ರೆ ಬೀಗ ಹಾಗೇ ಇತ್ತು, ಅಲ್ಲಿ ರಂಜಿನಿ ಇರಲಿಲ್ಲ. ರುದ್ರ ಕೋಪದಿಂದ ಮನೆಗೂ ಬಂದಿಲ್ಲ ಅಂದರೆ ಎಲ್ಲಿಗೆ ಹೋಗಿದ್ದಾಳೆ ಆಂಟಿ? ನಾವು ಅದೇ ದಾರಿಯಲ್ಲಿ ಬಂದೆವು, ಎಲ್ಲಿಯೂ ಕಾಣಿಸಲಿಲ್ಲ. ಈ ಊರಲ್ಲಿ ನಿಮ್ಗೆ ಗೊತ್ತಿರೋರು ಯಾರಾದರೂ ಇದ್ದಾರಾ ಅಂತ ಕೇಳಿದ ರುದ್ರ.
ಯಾರೂ ಇಲ್ಲ ರುದ್ರ. ಅವಳಿಗೆ ಫ್ರೆಂಡ್ಸ್ ಕೂಡ ಕಡಿಮೆ. ನಾವು ಕಾರ್ನಲ್ಲಿ ಬಂದವು. ಅವಳ ಹತ್ರ ಹಣ ಇಲ್ಲ, ಮೊಬೈಲ್ ಇಲ್ಲ. ಇಲ್ಲಿಗೆ ಬರಬೇಕಾದ್ರೆ ಯಾರನ್ನಾದರೂ ಲಿಫ್ಟ್ ಕೇಳಬೇಕು ಅಥವಾ ಆಟೋದಲ್ಲಿ ಬರಬೇಕು. ಸಮಯ ಬೇಕು, ಸ್ವಲ್ಪ ಹೊತ್ತು ಕಾಯೋಣ ಅಂತಂದ್ಲು ಕವಿತಾ. ಆ ಮಾತಿಗೆ ರುದ್ರ ಹಾಲ್ನಲ್ಲೇ ಕೂತ್ಕೊಂಡ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.